ಧ್ಯಾನದಲ್ಲಿ ಅಪರಿಮಿತವಾದ ಶಕ್ತಿಯನ್ನು ಗ್ರಹಿಸುತ್ತೇವೆ. ಈ ವಿಶ್ವಶಕ್ತಿ ಶರೀರ, ಮನಸ್ಸು, ಬುದ್ಧಿ, ಆತ್ಮ, ಅತೀಂದ್ರಿಯಗಳ ಮೇಲೆ ಪ್ರಭಾವ ತೋರಿಸುತ್ತದೆ. ರೆಸ್ಟ್ ಸಿಗುತ್ತೆ. ಇದು ಮಲ್ಗಿದ್ರು ಬರಲ್ಲ. ಅದೊಂದು ಒಂದ್ಸತಿ ಅವ್ರ ಟೇಸ್ಟ್ ನೋಡೋಕೆ ಸರ್ ಇದೊಂದು ಹೇಳ್ಬೇಕು. ಮನುಷ್ಯ ಇದಾಗ್ತಾನೋ ಆ ತರ ಈ ಧ್ಯಾನದಲ್ಲಿ ಆಗುತ್ತೆ. ಅವನಲ್ಲಿ ಅರ್ಥ ಆಗ್ಬಿಡುತ್ತೆ, ಅವನಿಗೆ ತಿಳ್ಕೊಂಡು. ನನ್ನ ಹೆಸರು ಅಶ್ವಥ್ ನಾರಾಯಣ ಅಂತ. ನಾನಿಲ್ಲೇ ದೊಡ್ಡಬಳ್ಳಾಪುರದ ನಿವಾಸಿ ಆಗಿರ್ತೀನಿ. ನಂದು ಮಂಡಿಬೇಡಹಳ್ಳಿ ನನ್ನ ಊರು. ನಾನಿಲ್ಲಿ ಪಿರಮಿಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಸಂಕಲ್ಪ ಅಲ್ಲ, ಇದು ನಮ್ಮ ಗುರುಗಳಾದ ಪತ್ರಿಜಿಯವ್ರ ಸಂಕಲ್ಪ. ಅವರು ನಾವು ಧ್ಯಾನದಲ್ಲಿ ನಮಗೆ ಇನ್ಸ್ಟಿಟ್ಯೂಷನಲ್ಲಿ ಬಂದು ಇಲ್ಲೊಂದು ಪಿರಮಿಡ್ ಮಾಡು ಅಂತ ಹೇಳಿದ್ರು. ಆವಾಗ ನಾನು ಇಲ್ಲಿ ಒಂದು ಸ್ಟಾರ್ಟ್ ಮಾಡಿ ಮಾಡೋಕ್ಕೆ ಹೊರಟೆ. ಇವಾಗ ಇಲ್ಲಿ ಆಗಸ್ಟ್ 15 ನಾದ ಧ್ಯಾನ ಯಜ್ಞ ಕೂಡ ಇಲ್ಲಿ ಸ್ಟಾರ್ಟ್ ಆಯಿತು. ಅವತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಇಲ್ಲಿ ಎಲ್ಲ ಇಡೀ ದೊಡ್ಡಬಳ್ಳಾಪುರ ತಾಲೂಕು ಹಾಗೂ ಸುತ್ತಮುತ್ತಲ ತಾಲೂಕಿನ ಜನತೆ ಪ್ರತಿಯೊಬ್ಬರು ಬಂದು ಇಲ್ಲಿ ಈ ಯಜ್ಞವನ್ನು ಯಶಸ್ವಿ ಮಾಡಬೇಕೆಂದು ಇದ್ರ ಮೂಲಕ ನಾನು ಪ್ರತಿಯಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಅಂತ ಇರೋದಿಲ್ಲ. ಇಲ್ಲಿ ಸುಮಾರು ಒಂದು ಕಾರ್ಯಕ್ರಮಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಏನೇನು ಮಾಡಬೇಕು ಅಂತ. ಮಂತ್ಲಿ ಒಂದು ಕಾರ್ಯಕ್ರಮ ಅಂತೂ ಇದ್ದೇ ಇರುತ್ತೆ. ಡೈಲಿ ಹಂಗಿಲ್ಲಿ ಮೆಡಿಟೇಟರ್ ಬರ್ತಾರೆ. ಅದ್ರ ಮೇಲೆ ಒಂದು ಮಾಡಿ ಅವ್ರಿಗೋಸ್ಕರನೇ, ಈ ದೊಡ್ಡಬಳ್ಳಾಪುರ ಜನತೆಗೋಸ್ಕರನೇ ಈ ಜಾಗ ನಾವು ಮೀಸಲಾಗಿರ್ತೀವಿ. ಅದು ಧ್ಯಾನಕ್ಕೋಸ್ಕರ. ನಮ್ಮ ದೊಡ್ಡಬಳ್ಳಾಪುರ ಜನತೆಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಆಗಸ್ಟ್ 15 ಪಿರಮಿಡ್ ಉದ್ಘಾಟನೆ ಮತ್ತು ನಾದ ಧ್ಯಾನ ಯಜ್ಞ ಕಾರ್ಯಕ್ರಮ ಇರುತ್ತೆ. ಆವತ್ತು ಬೆಳಗ್ಗೆ 7 ಗಂಟೆಗೆ ತಿಂಡಿ ಇರುತ್ತೆ. ಬಂದ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ತಿಂಡಿ ಇರುತ್ತೆ. ಅದ ನಂತರ 8 ಗಂಟೆಗೆ ಪಿರಮಿಡ್ ಉದ್ಘಾಟನೆ ಇರುತ್ತೆ. ಆಮೇಲೆ ಇನ್ನೊಂದು ಹೇಳೋಕ್ಕಂದರೆ ಆಗಸ್ಟ್ 15 ಆಗಿರೋದ್ರಿಂದ ಅವತ್ತು ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಇರುತ್ತೆ. ಎಲ್ಲರಿಗೆ ನಮಸ್ಕಾರ. ಆಗಸ್ಟ್ 15 ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾದ ಧ್ಯಾನ ಯಜ್ಞ ಮತ್ತೆ ಶ್ರೀ ನಾರಾಯಣ ಪಿರಮಿಡ್ ಉದ್ಘಾಟನೆ ಇದೆ. ನೀವೆಲ್ಲರೂ ಕುಟುಂಬದ ಜೊತೆ ಬರಬೇಕು. ಇಲ್ಲಿ ಉಚಿತವಾಗಿ ಧ್ಯಾನ ಕಾರ್ಯಕ್ರಮ ಇರುತ್ತದೆ. 3 ಗಂಟೆ ಕಾಲ ಸಂಗೀತ ಜೊತೆ ಒಂದು 3,000 ರಿಂದ 5,000 ಜನ ಇಡೀ ಕರ್ನಾಟಕದಿಂದ, ಪ್ರತಿ ಜಿಲ್ಲೆಯಿಂದ ಬರ್ತಾರೆ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಈ ಧ್ಯಾನಕ್ಕೋಸ್ಕರ ನಾವು ಏನ್ ಮಾಡೋಕ್ಕಿಲ್ಲ, ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲ. ಕಣ್ಮುಚ್ಕೊಂಡು ನಮ್ಮ ಶ್ವಾಸವನ್ನ ನಮ್ಮ ಗಮನಿಸಿ ನಮ್ಮೊಳಗೆ ನಾವು ಹೋಗಿದ್ರೆ ಎಷ್ಟೋ ಸಾವಿರ ಅನುಭವಗಳು, ಲಾಭಗಳಿದೆ. ನಿಮ್ಮ ಶಾರೀರಿಕ ಮತ್ತು ಮನಸ್ಸಲ್ಲಿ ಇರೋ ಎಷ್ಟೋ ಒಂದು ಕ್ವೆಶನ್ಸ್ ಆಗಲಿ, ಪ್ರಾಬ್ಲಮ್ಸ್ ಆಗಲಿ, ಇದೆಲ್ಲ ಧ್ಯಾನದಿಂದಾನೇ ಸಾಲ್ವ್ ಆಗುತ್ತದೆ. 25 ವರ್ಷದಿಂದ ನಾನು ಈ ಧ್ಯಾನ ಮಾಡ್ತಾ ಇದ್ದೀನಿ. ಮನುಷ್ಯ ತಾನೇನು ಗಳಿಸಿದ್ದಾನೆ ಅನ್ನೋದಕ್ಕಿಂತ ಏನು ಪಡ್ಕೊಂಡಿದ್ದಾನೆ ಅನ್ನೋದು ಮುಖ್ಯ. ಧ್ಯಾನ ಮನುಷ್ಯನ ಮನಸ್ಸನ್ನು ಮತ್ತು ದೇಹವನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಕ್ರಮ, ಪದ್ಧತಿ. ಅನಾದಿ ಕಾಲದಿಂದಲೂ ವೇದ ಅಧ್ಯಯನ, ಧ್ಯಾನ, ಯೋಗ ಇವುಗಳ ಮೇಲೆ ಇಡ್ತಾ ಬಂದಿರತಕ್ಕಂಥ ಭಾರತದಲ್ಲಿ ಧ್ಯಾನವನ್ನು ಮಾಡೋದ್ರ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಅವರು ಧ್ಯಾನ ಯೋಗ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಈ ಯಜ್ಞ ಉಚಿತವಾಗಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಮತ್ತು ದೊಡ್ಡಬಳ್ಳಾಪುರ ಜನ ಈ ಧ್ಯಾನ ಯಜ್ಞದ ಯೋಗವನ್ನು ಅಥವಾ ಲಾಭವನ್ನು ಪಡ್ಕೊಳ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಈ ಯಜ್ಞದಲ್ಲಿ ಭಾಗವಹಿಸಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವವಾರ್ತೆ, ದೊಡ್ಡಬಳ್ಳಾಪುರ.